ಮಾಡಿಕೊಟ್ಟು ನಾನು ಚಂದ್ರಶೇಖರ ಏತರ್ಗೆ ಈಗ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಇಲ್ಲಿದ್ದೇನೆ. ನಾನೀಗ ಆಫೀಸ್ನಲ್ಲಿದ್ದೇನೆ ದೇವಸ್ಥಾನದ. ಅಲ್ಲಿ ನಮಗೆ ದೇವಸ್ಥಾನದ ಸಿಬ್ಬಂದಿಯಾದ ಪ್ರಶಾಂತ್ ಅವರು ಸಿಕ್ಕಿದ್ದಾರೆ. ಸ್ವಾಮಿ ಪ್ರಶಾಂತರೇ, ನಮಸ್ಕಾರ. ನಮಸ್ತೆ. ಈ ದೇವಸ್ಥಾನದಲ್ಲಿ ಅತ್ಯಂತ ದೂರದಿಂದ ಅನೇಕ ಮಂದಿ ಇಲ್ಲಿಗೆ ಬರ್ತಾರೆ. ಬರುವಾಗ ಅವರಿಗೆ ಯಾವೆಲ್ಲ ಸೌಲಭ್ಯಗಳಿದೆ ಅಂತ ಹೇಳುವುದನ್ನು ಒಂದು ನೀವು ಹೇಳಿದರೆ ಒಳ್ಳೆಯದಿತ್ತು. ಅಂದರೆ ದೇವಸ್ಥಾನದಲ್ಲಿ ಈಗ ಗಂಟೆ ಬೆಳಿಗ್ಗೆಯಿಂದ ಸಂಜೆವರೆಗೆ ನಿರಂತರ ದರ್ಶನ ಇರುತ್ತದೆ. ಮತ್ತು ಮಧ್ಯಾಹ್ನದ ಹೊತ್ತು ಅನ್ನದಾನದ ವ್ಯವಸ್ಥೆ ಇದೆ. ಅಂದರೆ 12ವರೆಗೆ ಪೂಜೆಯಾಗಿ 1 ಗಂಟೆಗೆ ಅನ್ನ ಸಂತರ್ಪಣೆ ಆಗುತ್ತೆ. 1 ಗಂಟೆಯಿಂದ 2 ಗಂಟೆಯವರೆಗೆ ಅನ್ನದಾನ ಇರ್ತದೆ. ಎಲ್ಲ ಭಕ್ತರಿಗೆ ಬಂದರೆ ಅನ್ನದಾನದ ವ್ಯವಸ್ಥೆ ಉಂಟು. ನಿರಂತರ ಅನ್ನದಾನ ಎಲ್ಲರಿಗೂ ಬಂದರೆ ಅನ್ನದಾನದ ವ್ಯವಸ್ಥೆ ಉಂಟು. ಅದೇ ರೀತಿ ದೂರದಿಂದ ಬರುತ್ತಿದ್ದರೆ ನಮ್ಮ ಗೆಸ್ಟ್ ಹೌಸ್ ಉಂಟು. ಒಂದು ದಿವಸ ಉಳ್ಕೊಳ್ತಿದ್ರೆ ಅವರಿಗೆ ಇಲ್ಲಿ ಗೆಸ್ಟ್ ಹೌಸಿನ ಸೌಕರ್ಯ ಉಂಟು. ಅಂದರೆ ಮುಂಚಿನ ದಿವಸ ಕನ್ಫರ್ಮ್ ಮಾಡಬೇಕು, ಅಂದರೆ ಕರೆದು ಹೇಳಬೇಕು. ಅದೇ ನಿಯಮಿತ ರೂಮ್ ಇರುವುದರಿಂದ ನೀವು ಬಂದಾಗೆ ಕೊಡಲಿಕ್ಕೆ ಆಗುವುದಿಲ್ಲ. ಮೊದಲೇ ಬುಕ್ ಮಾಡಿದರೆ ಉತ್ತಮ. ಅಂದರೆ ಖಾಲಿ ಇದು ಇದ್ದರೆ ನಾವು ಮುಂಚೆನೇ ಅದು ಅವತ್ತೇ ಬಂದ ದಿವಸ ಕೊಡ್ತೇವೆ. ಅದರಲ್ಲಿ ಸೊ ಬೆಳಿಗ್ಗಿನ ಪೂಜೆ ಎಷ್ಟು ಗಂಟೆಗೆ? ದೇವಸ್ಥಾನ ಎಷ್ಟು ಗಂಟೆ ಓಪನ್ ಆಗುತ್ತೆ ಬೆಳಿಗ್ಗೆ? ದೇವಸ್ಥಾನ ಮುಂಜಾನೆ 5ವರೆಗೆ ಓಪನ್ ಆಗುತ್ತೆ. 5ವರೆಗೆ. ಮತ್ತು ದೇವಸ್ಥಾನದ ಕಾರ್ಯವೂ ಶುರುವಾಗುತ್ತೆ. ಅಂದರೆ ಅಭಿಷೇಕ ಹಾಗೆ ಆಗಿ 7ವರೆಗೆ ಬೆಳಗಿನ ಪೂಜೆ ಆಗ್ತದೆ. ಬೆಳಗಿನ ಪೂಜೆಯಾಗಿ 10 ಗಂಟೆವರೆಗೆ ಕಂಟಿನ್ಯೂ ಪೂಜೆ ಇದೆ, ಓಪನ್ ಇರ್ತದೆ. ಮತ್ತು ಮಧ್ಯಾಹ್ನದವರೆಗೆ ನಿತ್ಯ ದರ್ಶನ ಇರ್ತದೆ ಭಕ್ತಾದಿಗಳಿಗೆ. ಮತ್ತು 12ವರೆಗೆ ಮಧ್ಯಾಹ್ನದ ಪೂಜೆಯಾಗಿ ನಾಳೆ ಕ್ಲೋಸ್ ಆಗುತ್ತೆ. 1 ಗಂಟೆ ಆಗುವುದು. ಮತ್ತೆ 1 ಗಂಟೆ ಕ್ಲೋಸ್ ಆಗುತ್ತೆ. ಮತ್ತೆ ಕ್ಲೋಸ್ ಆಗಿ ಮತ್ತೆ 5ವರೆಗೆ ಓಪನ್ ಆಗುತ್ತೆ. ಸಂಜೆ 5ವರೆಗೆ ಪುನಃ ಓಪನ್ ಆಗುತ್ತೆ. ರಾತ್ರಿ ಪೂಜೆ ರಾತ್ರಿ ಮತ್ತೆ 6ವರೆಗೆ ಅಂದರೆ ಸಂಧ್ಯಾ ಸಂದಲ್ಲಿ ದೀಪಾರಾಧನೆ ಉಂಟು. ಅದು ಆದ ನಂತರ 7ವರೆಗೆ ಪೂಜೆ. ಸೊ ಇಲ್ಲಿ ಭಕ್ತಾದಿಗಳಿಗೆ ಈಗ ಕುಂಬಳೆಯಿಂದ ಎಷ್ಟು ದೂರ ಆಗುತ್ತೆ ಇಲ್ಲಿಗೆ? ಕುಂಬಳೆಯಿಂದ 4 ಕಿಲೋಮೀಟರ್ 5 ಕಿಲೋಮೀಟರ್ ಒಳಗೆ. ಕಾಸರಗೋಡು ಟೌನಿಂದ? ಕಾಸರಗೋಡಿನಿಂದ 5 + 6 ಅಷ್ಟೇ, 11 ಕಿಲೋಮೀಟರ್. 11 ಕಿಲೋಮೀಟರ್ ಆಗ್ತದೆ. ಸೊ ಇಲ್ಲಿಗ ಭಕ್ತಾದಿಗಳಿಗೆ ಮತ್ತೊಂದು ವಿಶೇಷ ಆಕರ್ಷಣೆ ಅಂತ ಹೇಳಿದರೆ ಇಲ್ಲಿ ಬಬ್ಬಿ ಅಂದು. ಈ ನೂತನ ಬಬ್ಬಿಯ ನಮಗೆ ಪ್ರತ್ಯಕ್ಷ ಆಗಿ 3 ವರ್ಷ ಆಯಿತು ಅಂತ ಕೇಳ್ತಿಲ್ಲಿದೆ. ಸಾಧಾರಣ ಭಕ್ತಾದಿಗಳಿಗೆ ಅದನ್ನು ನೋಡಬೇಕು. ಈಗ ಬೇಸಿಗೆ ಸಮಯ ಸಾಧಾರಣವಾಗಿ ಒಂದು ಸಿಗಬಹುದು, ಪ್ರತ್ಯಕ್ಷ ಆಗೋದು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಒಂದು ಸಾಧಾರಣ ಒಂದು ಸಮಯ ಆಸಕ್ತರಿಗೆ ಅಂದರೆ ಬೆಳಿಗ್ಗೆ ಪೂಜೆ ಅಂದರೆ ರಾತ್ರಿ ಹೊತ್ತು ಹೊರಗಡೆ ಇರ್ತದೆ. ಅಂದರೆ ರಾತ್ರಿ ಹೊತ್ತು ಅಂದರೆ ಬೆಳಿಗ್ಗೆ ಪೂಜೆ ಆ ಟೈಮಲ್ಲಿ ಕಾಣಲಿಕ್ಕೆ ಸಿಗುತ್ತೆ. 7:30 8 ಗಂಟೆಗೆ ಹೊರಗಡೆ ಇರ್ತದೆ. ಈಗ ಈ ಕ್ಲೈಮೇಟ್ ಅಂದರೆ ಬಿಸಿಲು ಜಾಸ್ತಿ ಇರುವುದರಿಂದ ಗುಹೆಯೊಳಗೆ ಜಾಸ್ತಿ ಇರ್ತದೆ. ಗುಹೆಯೊಳಗೆ ಒಳ್ಳೆ ತಂಪು ಇರುವುದರಿಂದ ಗುಹೆಯೊಳಗೆ ಇರ್ತದೆ. ಅಂದರೆ ಬೆಳಿಗ್ಗೆ 7ವರೆಗೆ ಕಾಣಲಿಕ್ಕೆ ಸಿಗುತ್ತದೆ. ಅದೇ ರೀತಿ ಒಂದು ರಾತ್ರಿ 7-7:30 ವಾಪಸ್ ಹೊರಗಡೆ ಬರ್ತದೆ. ಅದ್ರ ಮಧ್ಯಾಹ್ನದಲ್ಲಿ ಒಳ್ಳೆ ಕ್ಲೈಮೇಟ್ ಬಂದರೆ ವಾಪಸ್ ಮಧ್ಯಾಹ್ನವೂ ಬರ್ತದೆ. ಅಂದರೆ ದೇವರ ನೈವೇದ್ಯ ಕೊಡ್ತಾರೆ 2 ಹೊತ್ತು, ಬೆಳಿಗ್ಗೆ ಮತ್ತು ಮಧ್ಯಾಹ್ನ. ಅಂದರೆ ಬೆಳಿಗ್ಗೆ 7:30 ಪೂಜೆಗೆ ಅಲ್ಲಿ ಗುಹೆಗೆ ಇಡ್ತಾರೆ. ಅದು ತಿನ್ನಲಿಕ್ಕೆ ಹೋದರೆ ಮತ್ತೆ ಬರುವುದು ಸಂಜೆ, ಅಲ್ಲಿ ಮಧ್ಯಾಹ್ನ ಮತ್ತೆ ಗುಹೆಗೆ ಕೊಂಡೋಗಿ ಕೊಡುವುದು. ಅಂದರೆ ಈ ಕಾಲಾವಸ್ಥೆಗೆ ಅನುಸಾರವಾಗಿ ಇರ್ತದೆ. ಅದರ ಜೀವಿಯಾಗಿ ಇರುವುದರಿಂದ ಬಿಸಿಲು ಜಾಸ್ತಿ ಇರುವುದರಿಂದ ನೀರು ಬಿಸಿ ಆಗುತ್ತೆ. ನೀರು ಬಿಸಿ ಆಗುವುದರಿಂದ ಅದು ಕಾಲಾವಸ್ಥೆಗೆ ಅನುಸಾರವಾಗಿ ಒಳಗಡೆ ಇರ್ತದೆ. ಹೇಳಲಿಕ್ಕೆ ಆಗುದಿಲ್ಲ. ಕೆಲವೊಂದು ದಿವಸ ಒಳ್ಳೆ ಕ್ಲೈಮೇಟ್ ಇದ್ರೆ, ಮೋಡ ಎಲ್ಲ ಬಂದರೆ, ನೀರು ತಂಪಾಗಿದ್ದರೆ ಹೊರಗಡೆ ಬರ್ತದೆ. ಸೊ ದೇವಸ್ಥಾನದ ಸಂಪರ್ಕ ನಂಬರ್? ದೇವಸ್ಥಾನದ ನಂಬರ್ ಇಲ್ಲಿ ಕೌಂಟ್ರಲ್ಲಿ ಉಂಟು. ನಮ್ಮ ಬೋರ್ಡಲ್ಲಿ ಎಲ್ಲ ದೇವಸ್ಥಾನದ ನಂಬರ್ ಉಂಟು. ನಾನು ಚಂದ್ರಶೇಖರ ಏತರ್ಕ ಈ ದಿವಸ ಶ್ರೀ ಅನಂತಪುರ ಪದ್ಮನಾಭ ದೇವಸ್ಥಾನದಲ್ಲಿದ್ದೇನೆ. ಈ ದೇವಸ್ಥಾನಕ್ಕೆ ಈಗ ಹೊತ್ತು ಸಂಜೆ 6 ಗಂಟೆ ಆಗ್ತಾಯಿದೆ. ಕೊಳದ ಮಧ್ಯೆ ಇರುವಂಥ ಈ ದೇವಸ್ಥಾನ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಬಹಳಷ್ಟು ಜನಪ್ರಿಯವಾದ ಒಂದು ದೇವಸ್ಥಾನ. ತಿರುವನಂತಪುರದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೂ ಆ ದೇವಸ್ಥಾನದ ಮೂಲ ದೇವಸ್ಥಾನ ಇಲ್ಲಿ ಅಂತ ನಂಬಿಕೆ ಇದೆ. ನಾನು ನಿತ್ಯದಲ್ಲಿ ಈ ಭಾಗದಲ್ಲಿ ಸುರಂಗ ಇದೆ. ಅದು ತಿರುವನಂತಪುರ ಅನಂತ ಪದ್ಮನಾಭನ ದೇವಸ್ಥಾನವನ್ನು ಜೋಡಿಸುವಂಥ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯವರು ಇಲ್ಲಿಂದ ಹೋದ ಗುಹೆ ನೋಡಿ. ನಾನು ನಿತ್ಯದಲ್ಲಿ ಕೆಳಗಿರುವಂಥ ಗುಹೆ ಮೂಲಕ ಅನಂತ ಪದ್ಮನಾಭ ಸ್ವಾಮಿ ತಿರುವನಂತಪುರದಲ್ಲಿ ನೆಲೆಯಾದದ್ದು, ಇಲ್ಲಿಂದ ಸುರಂಗದ ಮೂಲಕ ಅಲ್ಲಿಗೆ ಹೋದದ್ದು ಅಂತ ಹೇಳುವಂಥ ನಂಬಿಕೆ ಇದೆ. ಅದು ಮಾತ್ರ ಅಲ್ಲ, ಇಲ್ಲಿ ಬಹಳಷ್ಟು ಭಕ್ತರನ್ನು ಆಕರ್ಷಿಸುತ್ತಿರುವಂತಹ ಬಬ್ಬಿಯ ಮೊಸಳೆ, ಈ ಮೊದಲಿನ ಬಬ್ಬಿಯ ನಮ್ಮನ್ನು ಅಗಲಿ ಹೋದ ಮೇಲೆ ಬಂದಂತಹ ಪ್ರತ್ಯಕ್ಷವಾದಂತಹ ಈ ಬಬ್ಬಿಯನಿಗೆ ಈಗ ಸುಮಾರು 3 ವರ್ಷದ ವಯಸ್ಸು. ಇವತ್ತು ಬೇಸಿಗೆ ಹೊತ್ತಾದ ಕಾರಣ
ಎಲ್ಲ ಸಂದರ್ಭದಲ್ಲಿ ಈಗಿನ ಈ ಬಬ್ಬಿಯ ಅವನ ನೆಲೆಯಿಂದ ಇಲ್ಲೇ ಕೆಳಗಿದೆ ಒಂದು ಗುಹೆ ಇದೆ, ಆ ಗುಹೆಯಲ್ಲಿ ಅವನ ನೆಲೆಸುವಿಕೆ ಇರುವಂಥದ್ದು. ಅದು ಬರ್ತಾ ಇದೆ ಬರ್ತಾ ಇದೆ. ಆ ಬಬ್ಬಿಯ ದಿವಸದಲ್ಲಿ ಯಾವಾಗ ಪ್ರತ್ಯಕ್ಷ ಆಗ್ತಾನೆ ಅಂತ ಭಕ್ತಾದಿಗಳಿಗೆ ಪ್ರತ್ಯಕ್ಷ ಆಗ್ತಾನೆ ಅಂತ ಹೇಳೋದನ್ನು ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದಂತೂ ಖಂಡಿತ ಏನು ಅಂತ ಹೇಳಿದರೆ ಬೆಳಿಗ್ಗೆ 5 ದೇವಸ್ಥಾನ ಇಲ್ಲಿ ಭಕ್ತಾದಿಗಳಿಗೆ ತೆರೆದಿರ್ತದೆ. ಸುಮಾರು 7:30 ಗಂಟೆ ತನಕ ಬಬ್ಬಿಯನ್ನು ಕಾಣುವಂಥ ಒಂದು ಅವಕಾಶ ಜಾಸ್ತಿ ಇದೆ. ಹಾಗೆ ಬಬ್ಬಿಯ ಬಂದರೆ ನೋಡಿ, ಗರ್ಭಗೃಹದ ಸ್ಥಳದ ಮಧ್ಯೆ ಇರುವಂತಹ ಗರ್ಭಗೃಹದ ಆ ಒಂದು ಮೂಲೆ ಅಥವಾ ಈ ಮೂಲೆ ಇಂತಹ ಕಡೆಗಳಲ್ಲಿ ಅವನು ನೆಲೆಸಿರ್ತಾನೆ. ಇಲ್ಲದ್ರೆ ನಮಸ್ಕಾರ ಮಂಟಪ, ಆ ನಮಸ್ಕಾರ ಮಂಟಪದ ಪಕ್ಕದಲ್ಲಿ ಮೇಲೆ ಬರ್ತದೆ. ನಮಸ್ಕಾರ ಮಂಟಪದ ಮೇಲ್ಗಡೆ ಬರ್ತದೆ. ಮೇಲ್ಗಡೆಯೂ ಬಬ್ಬಿಯ ಬರ್ತಾನೆ, ನೋಡುವ ಅವಕಾಶ ಇದೆ. ಆದರೆ ಬೆಳಗಿನ ಹೊತ್ತು ಅಥವಾ ಸಂಜೆ 7-7:30 ನಂತರ, ಅಂದರೆ ತುಂಬ ಸೆಕೆ ಮತ್ತು ಇಡೀ ಆ ಕೊಳದಲ್ಲಿರುವಂಥ ನೀರಿನ ಉಷ್ಣತೆ ಅಂಶ ಹೆಚ್ಚಾಗುವ ಕಾರಣ ಬೇಸಿಗೆಯಲ್ಲಿ ಅವನು ಉಳಿದ ಹೊತ್ತುಗಳಲ್ಲಿ ಕಾಣಸಿಗೋದು ಭಾಳ ಕಡಿಮೆ ಅಂತ ಇಲ್ಲಿನ ಜನರು ಹೇಳ್ತಾರೆ. ಸ್ವಲ್ಪ ಸಂಜೆ ಹೊತ್ತಾದಾಗ ನೀರು ತುಂಬ ತಂಪಾಗಿರ್ತದೆ, ಹೆಚ್ಚು ಅವನಿಗೆ ಒಂದು ಅಲ್ಲಿ ಸಂಚರಿಸುವಂತಹ ದೃಷ್ಟಿಯಿಂದ ನೀರಿನ ಉಷ್ಣಾಂಶ ಕಡಿಮೆ ಇರ್ತದೆ, ಆಗ ಹೆಚ್ಚು ಬಾರಿ ಕಾಣಸಿಗುವ ಚಾನ್ಸಸ್ ಇರ್ತದೆ. ಎಷ್ಟೋ ಜನ ಭಕ್ತಾದಿಗಳು ಇಲ್ಲಿ ಬರ್ತಾರೆ, ತುಂಬ ಹೊತ್ತು ಬಬ್ಬಿಯನನ್ನು ಕಾಣಬೇಕು ಅಂತ ಹೇಳುವಂಥ ಒಂದು ಆಶೆಯಿಂದ ಗಂಟೆಗಟ್ಟಲೆ ನಿಲ್ತಾರೆ. ಆದರೆ ಕೆಲವೊಮ್ಮೆ ಸಿಗದೇ ಇರ್ಬೋದು. ಸಕಲೇಶಪುರದಿಂದ 2 ಗಾಡಿ ಬೆಳಿಗ್ಗೆ ಬಂದದ್ದು ನೋಡಿ, ಬೇರೆ ಬೇರೆ ಬೆಂಗಳೂರು, ಸಕಲೇಶಪುರ ಇಂಥ ಅನೇಕ ಕಡೆಗಳಿಂದ ಬರ್ತಾರೆ. ಮೊನ್ನೆೊಬ್ಬರು ಬಹಳ ದೂರದಿಂದ ಒಬ್ಬರು ಬಂದಿದ್ದರು ಅಂತ ಹೇಳಿದರು. ಆ ಬಂದವರು ಸುಮಾರು ಹೊತ್ತು ಕಾದರು. ಸಂಜೆ ಹೊತ್ತಿನ ದೀಪಾರಾಧನೆ ಸಂದರ್ಭದಲ್ಲಿ ಅವನು ಪ್ರತ್ಯಕ್ಷ ಆದಂತೆ. ಆದರೆ ತುಂಬ ಹೊತ್ತು ಕಾಯಬೇಕಾಗಿ ಬಂತು. ಈ ಒಂದು ಇಲ್ಲಿಗೆ ಬಬ್ಬಿಯನ್ನೇ ನೋಡಬೇಕು ಅಂತಿದ್ದರೆ ಈ ಎಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಳ್ಬೇಕು. ಆದರೆ ಮಳೆಗಾಲದಲ್ಲಿ ತೀರಾ ಮಳೆ ಬಂದಾಗ ಈ ಕೆರೆ ತುಂಬುತ್ತದೆ, ಒಳ್ಳೆ ನೀರಿರ್ತದೆ, ಹೆಚ್ಚು ತಂಪು ವಾತಾವರಣ ಇರ್ತದೆ. ಬಬ್ಬಿಯ ನಿಮಗೆ ಬಹಳ ಸುಲಭದಲ್ಲಿ ಕಾಣಸಿಗ್ಬೋದು. ವಿಶೇಷವಾಗಿ ಕಾಯುವಿಕೆ ಬೇಕಾಗುವುದಿಲ್ಲ. ನೆನಪಿಡಿ, ಮಳೆಗಾಲದಲ್ಲಿ ಬನ್ನಿ, ಈ ಕೊಳದ ಮಧ್ಯೆ ಇರುವಂಥ ದೇವಸ್ಥಾನ ಅನಂತ ಪದ್ಮನಾಭನ ಒಂದು ಮೂರ್ತಿಯನ್ನು ಕಾಣಬೇಕು. ಆ ಮೂರ್ತಿಯನ್ನು ತಯಾರು ಮಾಡಿದ್ದೇ ಒಂದು ರೋಚಕವಾದಂಥ ಇತಿಹಾಸ ಇದೆ, ಅದಕ್ಕೆ ಒಂದು ಮಹತ್ವ ಇದೆ. ಅದು ಏನು ಅಂತ ಕಾಣಬೇಕಿದ್ರೆ ಮಳೆಗಾಲದಲ್ಲಿ ಬನ್ನಿ. ಬಬ್ಬಿಯನನ್ನು ಕಾಣ್ಬೋದು, ಅನಂತ ಪದ್ಮನಾಭ ಸ್ವಾಮಿಯನ್ನು ಕಾಣ್ಬೋದು. ಸ್ವಾಮಿಯ ಜೊತೆಗಿರುವ ಇಬ್ಬರು ಸ್ವಾಮಿ ಆ ಕಡೆ ಈ ಕಡೆ ಇರೋದು ಯಾರು? ಶ್ರೀದೇವಿ ಭೂದೇವಿ, ಹನುಮನ್, ಗರುಡ. ನೋಡಿ, ಶ್ರೀದೇವಿ, ಭೂದೇವಿ, ಹನುಮಂತ, ಗರುಡ ಈ ಮೂರ್ತಿಗಳು ಅನಂತ ಪದ್ಮನಾಭ ಸ್ವಾಮಿಯ 2 ಕಡೆಗಳಲ್ಲಿ ಇರ್ತದೆ. ಅದನ್ನು ಗಮನವಿಟ್ಟು ನೋಡಿ. ಈ ಎಲ್ಲ ಈ ಮೂರ್ತಿಯನ್ನು ತಯಾರು ಮಾಡಿದಂಥ ಒಂದು ವಿಶೇಷವಾದ ನೈಸರ್ಗಿಕ ಗಿಡಮೂಲಿಕೆಗಳನ್ನು ಮಾಡಿದಂಥ ಮೂರ್ತಿ ಇದು. ಅದನ್ನೇ ತಿಳ್ಕೊಳ್ಳಿ. ಹಲವಷ್ಟು ವಿಷಯಗಳನ್ನು ನೀವು ಇಲ್ಲಿ ಬಂದರೆ, ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಬಂದರೆ ತಿಳ್ಕೊಳ್ಬೋದು. ಮಧ್ಯಾಹ್ನ ಇಲ್ಲಿ ಬಲಿವಾಡು ಅನ್ನಪ್ರಸಾದದ ಒಂದು ವ್ಯವಸ್ಥೆಯೂ ಇಲ್ಲಿ ಇದೆ. ಭಕ್ತಾದಿಗಳಿಗೆ ಒಳ್ಳೆಯ ಮಾಹಿತಿಗಳನ್ನು ಕೊಡುವಂಥ ವ್ಯವಸ್ಥೆಯೂ ಇಲ್ಲಿ ಇದೆ. ಬಹಳ ಸುವ್ಯವಸ್ಥಿತವಂತಹ ಒಂದು ದೇವಸ್ಥಾನವಾಗಿ ಇದೆ, ಅಭಿವೃದ್ಧಿ ಹೊಂದಿದೆ. ರಾತ್ರಿ ನಿಲ್ಲುವರೆಗೆ ಯಾತ್ರಿ ನಿವಾಸದಂಥ ವ್ಯವಸ್ಥೆಯೂ ಇಲ್ಲಿ ಈಗ ಬಂದಿದೆ. ದೇವಸ್ಥಾನದ ಕಚೇರಿಯನ್ನು ಸಂಪರ್ಕಿಸಿ ನಿಮಗೆ ಅಂಥದ್ದು ಇಲ್ಲಿ ನಿಲ್ಲಬೇಕು ಅಂತ ಇದ್ದರೂ ವ್ಯವಸ್ಥೆ ಇದೆ. ವಂದನೆಗಳು. ಬಬ್ಬಿಯನಿಗೆ ದೇವರ ಆ ನೈವೇದ್ಯವನ್ನು ಹಾಕುವಂಥ ಒಂದು ಸ್ಥಳ ಇದು. ನೋಡಿ, ಈ ಗೇಟನ್ನು ಓಪನ್ ಮಾಡಿಕೊಂಡು ಇಲ್ಲಿ ಇಳಿದು ಹೋಗ್ತಾರೆ. ನೋಡಿ, ಅಲ್ಲಿ ಇಳಿಲಿಕ್ಕೆ ಇರುವಂಥ ಸ್ಟೆಪ್ಪಿಗೆ ಆಧಾರಕ್ಕೆ ಕಬ್ಬಿಣದ ಒಂದು ಕಾಣ್ಬೋದು ನಿಮಗೆ. ಅಲ್ಲಿ ಇಳಿದು ಹೋಗಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಬಬ್ಬಿಯನ ವಾಸ ಇರುವಂಥ ಸ್ಥಳ ಇದು. ಅಲ್ಲಿ ನೈವೇದ್ಯನ ಹಾಕ್ತಾರೆ. ಬಬ್ಬಿಯ ಅದನ್ನು ಸ್ವೀಕಾರ ಮಾಡ್ತಾನೆ. ದಿವಸದಲ್ಲಿ 2 ಹೊತ್ತು ಆ ಕಾರ್ಯಕ್ರಮವನ್ನು ಇಲ್ಲಿನ ಅರ್ಚಕರು ಸಂಬಂಧಪಟ್ಟವ್ರು ಮಾಡ್ತಾರೆ. ನೋಡಿ, ನಮಸ್ಕಾರ ಮಂಟಪ ಹತ್ತಿರ ಭಕ್ತಾದಿಗಳನ್ನ ಕಾಣ್ಬೋದು ನಿಮಗೆ. ಅಲ್ಲಿ ಒಳ್ಳೆಯ ವಾತಾವರಣ, ತಂಪು ವಾತಾವರಣ ಇದ್ದರೆ ಬಬ್ಬಿಯ ಅಲ್ಲಿಗೂ ಮೇಲೇರಿ ಬಂದು ನಿಲ್ತಾನೆ. ಅಥವಾ ದೇವಸ್ಥಾನದ ನೋಡಿ, ಈ ಮೂಲೆಯಲ್ಲಿ ನಿಮಗೆ ಬಬ್ಬಿಯ ಕಾಣುವಂಥ ಚಾನ್ಸಸ್ ಇದೆ. ಈ ಮೂಲೆಯಲ್ಲಿ ಇದೆ. ಇಲ್ಲಿ ಹತ್ತಿ ನಮಸ್ಕಾರ ಮಂಟಪದಲ್ಲಿ ಇಲ್ಲಿ ನೆಲೆಸಿರುವಂಥದ್ದು ಕಾಣ್ಬೋದು.
ಅಥವಾ ಬಬ್ಬಿಯ ಸುತ್ತು ಬರುವಂಥದ್ದನ್ನು ನೀವು ಕೆಲವೊಮ್ಮೆ ಅದೃಷ್ಟವಶಾತ್ ಕಾಣಲಿಕ್ಕೆ ಸಿಗುವ ಚಾನ್ಸಸ್ ಇದೆ. ಮುಖ್ಯವಾಗಿ ಇರುವಂಥದ್ದು ಆ ಒಳ್ಳೆಯ ತಂಪು ವಾತಾವರಣ ಬೇಕು ಬಬ್ಬಿಯನಿಗೆ. ಅದು ತುಂಬ ಕಂಫರ್ಟೇಬಲ್ ವಾತಾವರಣ ಅಲ್ಲದಿದ್ದರೆ ಅವನಿಗೆ ಈ ಸೆಕೆಗೆ ಮೇಲೆ ಬಂದು ದರ್ಶನ ಕೊಡುವಂಥದ್ದು ಭಾಳ ಕಷ್ಟ ಆಗ್ತದೆ ಅಂತ ಹೇಳ್ತಾರೆ.